ನಿನ್ನೆ ತುಳಸಿಗೇರಿ ಗ್ರಾಮದಲ್ಲಿ ನಮ್ಮ ಕಲಾರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಘಟನಾ ನಡೆದಿದೆ. ಸುಮಾರು ಬೆಳಿಗ್ಗೆ 9:30ಯಿಂದ 10:00 ಮಧ್ಯದಲ್ಲಿ ಈ ಘಟನಾ ನಡೆದಿದೆ. ಇದರಲ್ಲಿ ಮಗನ್ನೇ ಅವ್ರ ತಾಯಿಗೆ ಮರ್ಡರ್ ಮಾಡಿದ್ದಾನೆ. ಡಿಸೀಸ್ ಹೆಸರು ಶವಕ, ವೈಫ್ ಆಫ್ ರಂಗಪ್ಪ ಗಿರಿಸಾಗರ್. ಅಕ್ಯೂಸ್ ಹೆಸರು ಯಂಕಪ್ಪ, ಸನ್ ಆಫ್ ರಂಗಪ್ಪ ಗಿರಿಸಾಗರ್. ಈ ತಾಯಿ ಅವರಿಗೆ 3 ಜನ ಮಕ್ಕಳು ಇತ್ತು. 2 ಹೆಣ್ಮಕ್ಳು, ನಮ್ಗಿರೋ ಮಾಹಿತಿ ಪ್ರಕಾರ 2 ಹೆಣ್ಮಕ್ಳು ಮತ್ತೆ ಒಬ್ಬ ಗಂಡು ಮಕ್ಕಳು. ಈ ಗಂಡು ಮಕ್ಳಿಗೆ ಮದುವೆ ಆಗ್ಲಿಲ್ಲ, 2 ಹೆಣ್ಮಕ್ಳಿಗೆ ಮದುವೆ ಆಗಿತ್ತು. ಅದರಲ್ಲಿ ಈಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದೀವಿ. ಒಬ್ರು ಹೆಣ್ಮಕ್ಳು ಪ್ಲಸ್ ಅವ್ರ ಹಸ್ಬೆಂಡ್ ಡೆತ್ ಆಗಿದೆ, ಅವ್ರ ಜೊತೆ ಯಾವ್ದು ಕಾಂಟ್ಯಾಕ್ಟ್ ಇಲ್ಲ. ಇನ್ನೊಬ್ರು ಹೆಣ್ಮಕ್ಳು ಜೊತೆ ಅವರಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇತ್ತು. ಆದ್ರೆ ತುಳಸಿಗೆರೆ ಅಲ್ಲಿ ಇರುವ ಒಂದು ಬಾಡಿಗೆ ಮನೆಯಲ್ಲಿ ತಾಯಿ ಮತ್ತೆ ಈ ಅವನ ಮಗ ಯಂಕಪ್ಪ ಮಾತ್ರ ವಾಸ ಮಾಡ್ತಾ ಇದ್ರು. ಅವ್ರದ್ದು ಹಸ್ಬೆಂಡ್ ಅಂದ್ರೆ ಈ ರಂಗಪ್ಪ ಗಿರಿಸಾಗರ್ದು ಕೂಡ ಸುಮಾರು 10-15 ವರ್ಷ ಹಿಂದೆ ಡೆತ್ ಆಗಿದೆ. ಅವ್ರದ್ದು ಗಂಡಂದು ತಾಲೂಕಾ ಬಿಳಿಗಿ ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ ವಾಸ ಇದೆ. ಬಟ್ ಇದು ತುಳಸಿಗೆರೆಯಲ್ಲಿ ಅವ್ರ ತವ್ರ ಮನೆ ಇತ್ತು. ಇಲ್ಲಿ ಬಂದು ಒಂದು ಬಾಡಿಗೆ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಇಬ್ರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಬಟ್ ಯಾವುದು ಪರ್ಮಾನೆಂಟ್ ಜಾಬ್ ಇರ್ಲಿಲ್ಲ, ಪರ್ಮಾನೆಂಟ್ ಫೈನಾನ್ಷಿಯಲ್ ಸೋರ್ಸ್ ಇರ್ಲಿಲ್ಲ. ಮತ್ತೆ ಯಂಕಪ್ಪ ಬಗ್ಗೆ ಹೇಳದೇ ಇದ್ರೆ ಇವ್ರದ್ದು ಕುಡಿಯೋದು ಚಟ, ಮಟ್ಕ, ಓಸಿ ಎಲ್ಲ ಇದೇ ರೀತಿ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಇದೇ ಕಾರಣ ಅವರು ತುಂಬಾ ಸಾಲ ಕೂಡ ಮಾಡಿದ್ದಾನೆ. ಆಗಾಗ ಅವ್ರ ಕೆಲವು ಫ್ರೆಂಡ್ಸ್ ಇದ್ರು, ಮುಂಚೆ ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಆಗಾಗ ತಾಯಿಗೆ ತೊಂದರೆ ಕೊಡೋದು, ನನ್ಗೆ ಹಣ ಕೊಡಿ, ನನ್ಗೆ ತೀರಾ ಸಾಲ ಯಾರ ಕಡೆಯಿಂದ ಸಾಲ ತಗೊಂಡಿದ್ದೀನಿ, ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ದಿನಕ್ಕೆ ಗಲಾಟೆ ಆಗ್ತಾ ಇತ್ತು. ಅಕ್ಕಪಕ್ಕ ಮನೆಯವರು ಕೂಡ ನೋಡ್ತಾ ಇದ್ರು, ಅವರಿಗೆ ಏನು ಹೇಳ್ಕೊಡಕ್ಕೆ ನೋಡಿದ್ರು, ಬಟ್ ಆಗಿಲ್ಲ. ಲಾಸ್ಟ್ 3-4 ಡೇಸ್ ಇಂದ ಸ್ವಲ್ಪ ಗಲಾಟೆ ಜಾಸ್ತಿ ಮಟ್ಟಕ್ಕೆ ಆಯ್ತು. ಅವ್ರ ತಾಯಿಗೆ ನನ್ಗೆ ಹಣ ಕೊಡ್ಲೇಬೇಕು ಅಂತ ಸ್ವಲ್ಪ ಜೋರ್ ಮಾಡಿದ್ರು. ನಿನ್ನೆ ಸುಮಾರು ಬೆಳಿಗ್ಗೆ 9:30ಯಿಂದ 10:00 ಮಧ್ಯದಲ್ಲಿ ಅಲ್ಲಿ ಕಿಚನ್ ಅಲ್ಲಿ ಇರುವ ಕೆಲವು ಇಕ್ವಿಪ್ಮೆಂಟ್ಸ್, ಯುಟೆನ್ಸಿಲ್, ನಾವು ನೈಫ್ ಹೇಳ್ತೀವಿ, ಕಿಚನ್ ನೈಫ್ ಹೇಳ್ತೀವಿ, ಮತ್ತೆ ಇಳಿಗೆ ಹೇಳ್ತೀವಿ. ಅದರಿಂದ 2 ವೆಪನ್ ಅದು ಕೂಡ ನಮ್ಗೆ ಮರ್ಡರ್ ಸ್ಪಾಟ್ ಅಲ್ಲಿ ಸಿಕ್ಕಿದೆ. 2 ವೆಪನ್ ಮುಖಾಂತರ ಫಸ್ಟ್ ತಾಯಿಗೆ ಕಾಲ್ ಕಟ್ಟಿದ್ರು, ಕಾಲ್ ಮತ್ತೆ ಇದು ಹ್ಯಾಂಡ್ಸ್ ಕೂಡ ಕಟ್ಟಿದ್ರು. ಆಮೇಲೆ ಮರ್ಡರ್ ಮಾಡಿದ್ರು. ಇರುವ ನಮ್ಮ ಸೈಂಟಿಫಿಕ್ ಎಕ್ಸಾಮಿನೇಷನ್ ಪ್ರಕಾರ ನಾವು 5 ಕಡೆ ಇಂಜರಿ ನೋಟ್ ಮಾಡಿದೀವಿ. ಅದರಲ್ಲಿ ಮೇಜರ್ ಇಂಜರಿ ಅವ್ರದ್ದು ಕುತ್ತಿಗೆ ಹತ್ತಿರ ಇದೆ, ಮತ್ತೆ ಬೆನ್ ಹತ್ತಿರ ಇದೆ. ಪೋಸ್ಟ್ ಮಾರ್ಟಮ್ ಕೂಡ ಈಗ ಮಾಡಿದ್ದೀವಿ. ಇವನಿಗೆ ಆರೋಪಿಗೆ ಕೂಡ ನಾವು ರಂಗಪ್ಪಗೆ ಕೂಡ ಗಗನಕೇರಿ ಹತ್ತಿರ ಒಂದು ವೈನ್ ಶಾಪ್ ಮುಂದೆಯಿಂದ ನಿನ್ನೆ ರಾತ್ರಿನೇ ನಾವು ಸಿಕ್ಯೂರ್ ಮಾಡಿದ್ದೀವಿ. ಅವ್ರು ಕೂಡ ಒಪ್ಪಿದಾನೆ ಕಿ ನಾನು ಈ ತರ ಮಾಡಿದ್ದೀನಿ. ಮತ್ತೆ ಅವ್ರದ್ದು ಹೆಚ್ಚಿಗೆ ಇನ್ಕ್ವೈರಿ ನಾವು ಮಾಡ್ತಾ ಇದ್ದೀವಿ. ಅಕ್ಕಪಕ್ಕ ನೇಬರ್ಸ್ ಕೂಡ ನಾವು ಸ್ಟೇಟ್ಮೆಂಟ್ ತಗೋತಾ ಇದ್ದೀವಿ. ಯಾವ ದಿನದಿಂದ ಗಲಾಟೆ ನಡೀತಾ ಇತ್ತು, ಇದಕ್ಕಿಂತ ಮುಂಚೆ ಏನಾಗಿದೆ ಅಂತ ಡಿಟೇಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಸದ್ಯಕ್ಕೆ ಅದೇ ಮೇನ್ ಕಾರಣ ಬರ್ತಾ ಇದೆ. ಕುಡಿಯೋದು ಕಾರಣ, ಬೇರೆ ಕಡೆಯಿಂದ ಕೂಡ ಸಾಲ ತಗೊಂತಾ ಇದ್ದ. ಆ ಸಾಲ ಮತ್ತೆ ತೀರಿಸಬೇಕು ಅಂತ ಇವ್ರ ತಾಯಿ ಮೇಲೆ ಜೋರ್ ಮಾಡ್ತಾ ಇದ್ದ ಕಿ ನನಗೆ ಅಮೌಂಟ್ ವಾಪಸ್ ಕೊಡ್ಬೇಕು. ಮರ್ಡರ್ ಮನೆಯಲ್ಲಿ ಆಗಿದೆ, ಬಾಡಿಗೆ ಮನೆಯಲ್ಲಿ ಆಗಿದೆ. ಬಾಡಿಗೆ ಮನೆಯಲ್ಲಿ 2 ಫ್ಲೋರ್ ಇದೆ. ಇವರು ಮರ್ಡರ್ ಆದ ನಂತರ ಮನೆ ಲಾಕ್ ಮಾಡಿ ಹೊರಗಡೆ ಹೋದ. ಸುಮಾರು 11 ಗಂಟೆಗೆ ಹೊರಗಡೆ ಹೋದ. ಹೊರಗಡೆ ಹೋಗುವಾಗ ಅಕ್ಕಪಕ್ಕ ಮನೆಯವರು ನೋಡಿದ್ರು, ಕೇಳಿದ್ರು, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ಅದಕ್ಕೆ ಏನೂ ಉತ್ತರ ಕೊಡ್ಲಿಲ್ಲ. ಮತ್ತೆ ಸಂಜೆ ತನಕ ತಾಯಿ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಅವರು ಮನೆ ಒಳಗೆ ನೋಡಕ್ಕೆ ಸ್ವಲ್ಪ ಹೋದ್ರು. ಅಲ್ಲಿ ಸ್ವಲ್ಪ ಗ್ಯಾಪ್ ಇಂದ ಅವರಿಗೆ ಒಂದು ಬಾಡಿ ಗೊತ್ತಾಯ್ತು. ನಮ್ಗೆ 6 ಗಂಟೆಗೆ ಮಾಹಿತಿ ಗೊತ್ತಾಯ್ತು. 6 ಗಂಟೆ ಮಾಹಿತಿ ಗೊತ್ತಾದ ನಂತರ ನಾನು ನನ್ನ ಅಡಿಷನಲ್ SP, DSP ಎಲ್ಲ ಆಫೀಸರ್ ಅಧಿಕಾರಿಗಳು ಸ್ಪಾಟ್ಗೆ ನಾವು ಭೇಟಿ ನೀಡಿದ್ದೀವಿ. ಮತ್ತೆ ನಮ್ಮ ಸೈಂಟಿಫಿಕ್ ಆಫೀಸರ್ ಕೂಡ ಸ್ಪಾಟ್ಗೆ ಹೋಗಿದ್ದಾರೆ. ಅಲ್ಲಿ ಸ್ಪಾಟ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳೋದು ಇದೆ. 2 ವಿಚಾರ ಇದೆ. ಮರ್ಡರ್ ವೆಪನ್ ಅಲ್ಲಿ ಸ್ಪಾಟ್ ಅಲ್ಲಿ 2 ಮರ್ಡರ್ ವೆಪನ್ ನಮ್ಗೆ ಅಲ್ಲಿ ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಅಲ್ಲಿ ಪ್ರಿಂಟ್ಸ್ ಕೂಡ ನಮ್ಗೆ ಸಿಕ್ಕಿದೆ. ಮೊನ್ನೆ ಮರ್ಡರ್ ಆದ ನಂತರ ಆರೋಪಿ ಯಾರಿದ್ದಾನೆ ಯಂಕಪ್ಪ, ಅವರು ಮರ್ಡರ್ ಟೈಮಲ್ಲಿ ಏನ್ ಬಟ್ಟೆ ಹಾಕಿದ್ದು, ಆ ಬಟ್ಟೆ ಅಲ್ಲಿ ಚೇಂಜ್ ಮಾಡಿ ಬಟ್ಟೆ ಅಲ್ಲಿ ಇಟ್ಬಿಟ್ಟು ಮತ್ತೆ ಹೊಸ ಬಟ್ಟೆ ಹಾಕಿ ಹೋಗಿದ್ದಾರೆ. ಆ ಹಳೆ ಬಟ್ಟೆ ಕೂಡ ನಮ್ಗೆ ಅಲ್ಲಿ ಸಿಕ್ಕಿದೆ. ಸ್ನಾನ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಬಟ್ ಹಳೆ ಬಟ್ಟೆ ಇಂಪಾರ್ಟೆಂಟ್ ನಮ್ಗೆ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ಇಂದ. ಹಳೆ ಬಟ್ಟೆ, ಬ್ಲಡ್ ಸ್ಟೇನ್ ಕ್ಲೋತ್ಸ್ ನಾವೇನ್ ಹೇಳ್ತಾ ಇದೀವಿ ಸೈಂಟಿಫಿಕ್ ಅದರಲ್ಲಿ ಭಾಷಾದಲ್ಲಿ, ಅದು ನಮ್ಗೆ ಅಲ್ಲಿ ಸಿಕ್ಕಿದೆ. ಇದರ ಬಗ್ಗೆ ನಾವು ಇನ್ಕ್ವೈರಿ ಮಾಡ್ತೀವಿ. ಬಟ್ ಏನೇ ಇರ್ಲಿ ದಟ್ ಈಸ್ ನಾಟ್ ಎ ರೀಸನ್ ಫಾರ್ ಮರ್ಡರ್. ಅದು ಮರ್ಡರ್ ಯಾವುದೇ ಕಾರಣಕ್ಕೆ ಜಸ್ಟಿಫೈ ಮಾಡಕ್ಕೆ ಆಗಲ್ಲ. ಆಕ್ಟ್ ನಮ್ಗೆ ಕ್ಲಿಯರ್ ಕಟ್ ಆಗಿ ಪ್ರೂವ್ ಆಗಿದೆ. ಸ್ಪಾಟ್ ಕೂಡ ನಮ್ಗೆ ಕ್ಲಿಯರ್ ಕಟ್ ಆಗಿ ಸಿಕ್ಕಿದೆ. ವೆಪನ್ಸ್ ಕೂಡ ಸಿಕ್ಕಿದೆ. ಮತ್ತೆ ಒಬ್ಬನೇ ಮರ್ಡರ್ ಮಾಡಿದ್ದಾನೆ, ಅದನ್ನು ಕೂಡ ನಮ್ಗೆ ಈಗ ಪ್ರೂವ್ ಆಗ್ತಾ ಇದೆ. ಮೋಟಿವ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತೀವಿ. ಈಗ ಹೆಲ್ತ್ ಸ್ಥಿತಿ ಬಗ್ಗೆ ನನಗೆ ಇರೋ ಮಾಹಿತಿ ಪ್ರಕಾರ ಸ್ವಲ್ಪ ಕುಡಿಯೋದು ಚಟ ಇದ್ದಾಗ ಅಲ್ಲಿ ಸ್ವಲ್ಪ ಲಿವರ್ ಸಮಸ್ಯೆ ಇಲ್ಲಿ, ಕಿಡ್ನಿ ಸಮಸ್ಯೆ ಇಲ್ಲಿ. ಮನೆಯಲ್ಲಿ ನಮ್ಗೆ ಕೆಲವು ಮೆಡಿಸಿನ್ಸ್ ಕೂಡ ಸಿಕ್ಕಿದೆ. ಆ ಮೆಡಿಸಿನ್ಸ್ ಕೂಡ ನಾವು ಸೀಸ್ ಮಾಡಿದ್ದೀವಿ ಇವನ್ ರೂಮ್ ಇಂದ. ಅದ್ರ ಬಗ್ಗೆ ಕೂಡ ನಾವು ಡಾಕ್ಟರ್ ಕಡೆಯಿಂದ ಚೆಕ್ ಮಾಡ್ತೀವಿ ಯಾವ ರೀತಿ ಮೆಡಿಸಿನ್ ಅವರು ತಗೋತಾ ಇದ್ದಾರೆ. ಚೆಕ್ ಮಾಡ್ತೀವಿ ಅದ್ರ ಬಗ್ಗೆ.
ಸಾಲ ಏನೋ ಮಾಡ್ಕೊಂಡಿದ್ದು ಅದೇ ಸಾಲ ಮಾಡಿದ್ದೀನಿ, ನನಗೆ ಸಾಲ ತೀರಿಸ್ಬೇಕು ಅಂತ ಟೈಗೆ ಡಿಮಾಂಡ್ ಮಾಡ್ತಾ ಇದ್ದ, ನನಗೆ ಅಮೌಂಟ್ ಕೊಡಿ. ಟೈ ಹೇಳ್ತಾ ಇದ್ರು ನಾವು ಇಬ್ರು ಅಷ್ಟೇ ಇದ್ದೀವಿ, ನಮಗೆ ದುಡಿಯೋಕ್ಕೆ ನೀವು ಏನು ಕೆಲಸ ಕೂಡ ಮಾಡ್ತಾ ಇಲ್ಲ ಲಾಸ್ಟ್ 1.5 ವರ್ಷದಿಂದ, ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಮನೆ ನೋಡಬೇಕು ಅಂತ ನಿಮಗೆ ಸಾಲ ತೀರಿಸ್ಬೇಕು ಅಂತ. ಮತ್ತೆ ನಿಮ್ಮ ಹ್ಯಾಬಿಟ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಮತ್ತೆ ಹೋಗಿ ನೀವು ಮತ್ತೆ ಸಾಲ ಮಾಡ್ತೀರಾ, ಕೆಲಸ ಮಾಡ್ತಾ ಇಲ್ಲ ನೀವು, ನಿಮ್ಮ ಕಾರ್ಯಾಚರಣೆ ಏನಿದೆ ಅದು ಸರಿ ಮಾಡಲಿಲ್ಲ, ಅದೇ ನನ್ನ ಕಡೆಯಿಂದ ಅಮೌಂಟ್ ಕೇಳ್ತಾ ಇದ್ದೀರಾ.